ಇಲ್ಲಿ 1 ಪ್ಯಾಕೆಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ. 1 ಬೌಲ್ ಅಂದರೆ ಎಷ್ಟಾಗುತ್ತೆ ಅಂದರೆ ಇದು 1/4 ಕೆಜಿ ಆಗುತ್ತೆ. ಅಂದರೆ ಪಾವು ಕಿಲೋ ಆಗುತ್ತೆ. ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಕೂಡ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಬಟ್ಟಲಷ್ಟು ಇಲ್ಲಿ ನಾನು ಎಳ್ಳನ್ನ ತೊಗೊಂಡಿದ್ದೀನಿ. ಮತ್ತು ಇದು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಇಲ್ಲಿ ನಾನು ಅದೇ ಥರ ಒಂದು ಅರ್ಧ ಬಟ್ಟಲಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಹಾಗೆ ನಾನು ಅಜ್ವೆನ್ನ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಜೀರಿಗೆನ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಖಾರ ಕೂಡ ಅಚ್ಕಾರದ ಪುಡಿನ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಧನಿಯಾ ಪೌಡರ್ ಕೂಡ ಅಷ್ಟೇ ಒಂದು 2 ಸ್ಪೂನ್ ಆಗುತ್ತೆ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮಾಡಕ್ಕೆ ಎಣ್ಣೆ, ಹಾಗೆ ಇದು ಹಿಟ್ಟು ಕಲಸೋಕ್ಕೆ ಬೇಕಾಗಿರೋ ಕಾಯಿಸ್ಕೊಂಡಿರುವಂಥ ಎಣ್ಣೆ, ಬಿಸಿ ಎಣ್ಣೆ ಇದು. ನಾನಿಲ್ಲಿ ಮಿಕ್ಸಿ ಬೌಲ್ಗೆ ನೋಡಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗಾಗಿ ಹಿಟ್ಟಾಗೋ ತನಕ ರುಬ್ಕೊಂಬರಬೇಕು. ಪೂರ್ತಿ ಹಿಟ್ಟಾಗಬೇಕು ಅವಲಕ್ಕಿ, ಆ ರೀತಿ ಇದು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಇಲ್ಲಿ ಹಿಟ್ಟನ್ನ ಮಾಡ್ಕೊಂಬಂದಿದ್ದೀನಿ. ಈ ಥರ ಹಿಟ್ಟಾಗಬೇಕಿದು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದು ಅವಲಕ್ಕಿ ಹಿಟ್ಟು. 1 ಕಪ್ ಅವಲಕ್ಕಿ ಅಂದರೆ 1 ಕಪ್ ಅವಲಕ್ಕಿ ಅಂದರೆ 1/4 ಕೆಜಿ ಆಗುತ್ತೆ. ಅಷ್ಟು ಹಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು ಹಾಕೋಬೇಕು. ಕಡಲೆ ಹಿಟ್ಟನ್ನ ಇದು ನಾನು ಸೋಸ್ಕೊಂಬರ್ತೀನಿ. ಈಗ ಕಡಲೆ ಹಿಟ್ಟು ನೋಡಿ ಇವಾಗ ಸೋಸಿ ಹಾಕಿದ್ದೀನಿ. ಇವಾಗ ನಾವಿದ್ದು ನೋಡಿ ಅವಲಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಚಕ್ಲಿ ಮಾಡೋದ್ರಿಂದ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. 1 ಟೈಮ್ ಮಾಡ್ಕೊಂಡು ತಿಂದು ನೋಡಿ, ನೀವು ಹೇಳ್ತೀರಾ, ನೀವು ಹೇಳೋದಲ್ಲ, ನೀವೇ ಕೂಡ ಆ ಥರ ರೀತಿ ಮಾಡ್ಕೊಂಡು ತಿಂತೀರ. ಅಷ್ಟು ಸೂಪರಾಗಿರುತ್ತೆ. ಹಬ್ಬಗಳಲ್ಲೆಲ್ಲ ನೀವು ಈ ರೀತಿ ಮಾಡಿ ಇಟ್ಕೋಬೋದು ಹಬ್ಬದಲ್ಲಿ. ಇಲ್ಲ ಅಂದರೆ ನೀವು ಮನೇಲಿ ಕೂಡ ಯಾವಾಗ ಫ್ರೀ ಇದ್ದಾಗೆಲ್ಲ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದು ತಿನ್ನೋಕ್ಕೆ ಏನಾದರೂ ಕೇಳ್ತಾರಲ್ವ, ಆ ಟೈಮಲ್ಲಿ ಒಂದೊಂದು ಎತ್ಕೊಟ್ರೆ ಖುಷಿಯಿಂದ ತಿಂತಾರೆ ಮಕ್ಕಳು. ಇವಾಗ ನಾನು ಏನೆಲ್ಲ ಮಸಾಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಈ ಚಕ್ಲಿ. ಬಾಯಲ್ಲಿಟ್ಟರೆ ಅಷ್ಟು ಘಮ ಬರುತ್ತೆ, ಅದೊಂದು ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ ಇದು. ಹಿಟ್ಟು ಕಲಿಸ್ತಾ ಇದ್ರೆ ಒಂದು ಘಮ ಬರ್ತಾ ಇದೆ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೊತ್ತಂಬರಿ ಮತ್ತು ಪುದೀನನ ಹಾಕ್ತಾಯಿದ್ದೀನಿ. ಕೊತ್ತಂಬರಿದು ಟೇಸ್ಟ್ ಕೂಡ ಹಾಗೆ ಬರುತ್ತೆ. ಪುದೀನ ಮತ್ತು ಅದು ಒಂಥರ ಜೀರ್ಣಶಕ್ತಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ. ಹಾಗಾಗಿ ಅದು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಜ್ವೇನು ಮತ್ತು ಜೀರಿಗೆ ಹಾಕಿದ್ದೀನಿ. ಇದು ಎಣ್ಣೆಯಲ್ಲಿ ಕರೆದಿರ್ತೀವಿ, ಯಾರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಹಾಗಾಗಿ ಅದು ಆಗಲ್ಲ ಈ ಥರ ಅಜ್ವೇನು ಮತ್ತು ಜೀರಿಗೆ ಹಾಕ್ಕೊಂಡ್ರೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಕ್ಕಿ ಎಲ್ಲ ನೆನೆಸ್ಕೊಂಡು ಬೀಸ್ಕೊಂಡ್ಬಂದು ಏನೇನೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅರ್ಧ ಬಟ್ಲು ಎಣ್ಣೆನ ತೊಗೊಂಡಿದ್ದೀನಿ. ಕಾಸಿ ಎತ್ತಿಟ್ಕೊಂಡಿದ್ದೆ. ಇದು ಸ್ವಲ್ಪ ಬಿಸಿ ಇರಬೇಕು ಎಣ್ಣೆ, ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಒಂದು ಉಗುರು ಬೆಚ್ಚಗೆ ಅನ್ನೋಷ್ಟು ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು. ನಿಮ್ಮ ಕೈ ಇಡೋಕ್ಕೆಲ್ಲ ಆಗಲ್ಲ, ಸಡನ್ನಾಗಿ ಕೈ ಇಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ. ಒಂಚೂರು ಕೈ ತಾಗಿದ್ರೂ ಬಿಸಿ ತಾಗಬಾರ್ದು ಅಷ್ಟೊಂದು, ಆ ಥರ ನೀವು ಬಿಸಿ ಇಟ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿರೋದು ನಾನಿಲ್ಲಿ ಕೊತ್ತಂಬರಿ ಪುದೀನ ತುಂಬ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ನಮಗೆ ಮಾಡೋ ಟೈಮಲ್ಲಿ ತೊಂದರೆ ಆಗಬಾರ್ದು, ಚಕ್ಲಿ ಒಳ್ಳಲ್ಲಿ ಅದು ಕಟ್ಕೋಬಾರ್ದು. ಹಾಗಾಗಿ ಅದನ್ನು ನೀಟಾಗಿ ಸಣ್ಣಕ್ಕಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇಲ್ಲಿ ನಾನು ಕಾಸಿ ಹಾಕ್ಕೊಂಡಿರೋ ಯಾಕಂದರೆ ಎಣ್ಣೆ ಯಾಕೆ ಕಾಸಿ ಹಾಕ್ಕೊಂಡಿದ್ದೀನಿ ಅಂದರೆ ಚಕ್ಲಿ ಪಳ್ಳಾಗಿ ಬರ್ತವೆ, ಒಂಥರ ಕ್ರಿಸ್ಪಿಯಾಗಿ ಪಳ್ಳಿರ್ತವೆ ಒಳಗಡೆ. ಅದಕ್ಕಾಗಿ ಎಣ್ಣೆನ ಕಾಸಿ ಹಾಕ್ಕೋಬೇಕು. ಇಲ್ಲಿ ನಾವು ನೀರು ಒಂದೇ ಸತಿ ಹಾಕ್ಕೊಳ್ಳೋಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಏನಾದರೂ ಹಿಟ್ಟು ಮೆತ್ತಗಾಗ್ಬಿಟ್ರೆ ಕಷ್ಟ, ಹಿಟ್ಟು ಮೆತ್ತಗಾಗಬಾರ್ದು.
ಆದಷ್ಟು ಗಟ್ಟಿಯಾಗಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಅವಲಕ್ಕಿ ಹಿಟ್ಟು ಯಾಕೆ ಹಾಕಿದ್ದೀವಿ ಅಂದರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಕ್ರಿಸ್ಪಿಯಾಗಿ ಬಂದರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಥರ ಬಾಯಲ್ಲಿ ತಿನ್ನೋ ಟೈಮಲ್ಲಿ ಕುರುಮ್ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೀವು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಮಾತ್ರ ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇದರಲ್ಲಿ ಕೂಡ ನಿಮಗೆ ಮಾಡಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮಿಕ್ಸರ್ ಮಾಡೋದೆಲ್ಲ ಹಾಕಿದ್ದೀನಿ, ಸೇವಾ ಮಾಡೋದು, ಮಿಕ್ಸಡ್ ಸೇವಾ ಮಾಡೋದು ಕೂಡ ನಾನು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೋಡಿ ಹಿಟ್ಟು ರೆಡಿಯಾಗಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ಗಟ್ಟಿಯಾಗಬಾರ್ದು, ತುಂಬ ಮೆತ್ಕಬಾರ್ದು, ಈ ಥರ ಬರಬೇಕು. ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೊತಿರೋ ಸೇಮ್ ಅದೇ ಥರನೇ ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗಿದು ರೆಡಿಯಾಗಿದೆ ಹಿಟ್ಟು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಹಿಟ್ಟು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ಇಲ್ಲಿ ನೋಡಿ ಈ ಥರ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಡೋಣ. ಈ ಎಣ್ಣೆ ಕಾಯ್ತಾ ಇರಲಿ, ಅಲ್ಲಿವರೆಗೂ ನಾವು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲೊಂದು ತಟ್ಟೆನ ಇಟ್ಕೊಂಡಿದ್ದೀನಿ. ಇದು ಚಕ್ಲಿ ಒಳ್ಳು. ಇದಕ್ಕೆ ನಾನು ಸುತ್ತ ಎಣ್ಣೆ ಒರೆಸ್ಕೊಂಡಿದ್ದೀನಿ. ಹಾಗೆ ಇದು ಸಾಚಕ್ಕೆ ಕೂಡ ನಾನು ಎಣ್ಣೆನ ಒರೆಸ್ಕೊಂಡಿದ್ದೀನಿ ಪ್ಲೇಟಿಗೆ. ಹಾಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೆಲ್ಲ ಹಿಟ್ಟನ್ನ ಹಾಕೊಳ್ಳೋಣ. ನೋಡಿ ಹಿಟ್ಟು ಫುಲ್ ಆದಮೇಲೆ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ತಟ್ಟೆಗೆ ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ. ನೀವು ಪೇಪರ್ ಕೂಡ ಹಾಕೋಬೋದು, ಮಾಡಿ ಪೇಪರ್ ಮೇಲೆ ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಇವಾಗ ಸದ್ಯಕ್ಕೆ ನಿಮಗೆ ತಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಈ ಥರ ಮಾಡ್ಕೋಬೇಕು, ಆದರೆ ನಾನು ಒಂದೇ ಕೈಯಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ. ಹಾಗಾಗಿ ನಾನು ಇವಾಗ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ನೋಡಿ ಈ ರೀತಿ ಚಕ್ಲಿನ ಮಾಡಿ ಇಟ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಚಕ್ಲಿ. ಇನ್ನೂ ಕರೆದಿಲ್ಲ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆಲಿ ಕರೆದ್ಬಿಟ್ರೆ ಸೂಪರಾಗಿರುತ್ತೆ. ಈಗ ಎಣ್ಣೆ ಕಾಗೋದಿಲ್ಲ ಅಂತ ನೋಡೋಣ್ರಿ. ಈಗ ಎಣ್ಣೆ ಕಾದಿಲ್ಲ, ಇದು ತುಂಬ ದಪ್ಪಿರೋದ್ರಿಂದ ಕಾದಿಲ್ಲ. ಸಣ್ಣ ಇಟ್ಟಿದ್ದೇನೆ ಉರಿ. ಇವಾಗ ಎಣ್ಣೆ ಕಾಯಲಿ ಸ್ವಲ್ಪ. ಈಗ ಇಲ್ಲಿ ಎಣ್ಣೆ ಕಾದೈತಿ, ನಾನು ಚಕ್ಲಿನ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಕಾದ್ಮೇಲೆ ಉರಿ ಮಾತ್ರ ಸಣ್ಣ ಇಟ್ಕೋಬೇಕು, ಇಲ್ಲಾಂದ್ರೆ ಬೇಗ ಅವು ಜಲ್ದಿ ಕರ್ಬಿಟ್ಟು ಅದ್ರಲ್ಲಿ ಚೆಂದ ಅನಿಸೋದಿಲ್ಲ. ಒಳಗೆ ಬೇಯಲ್ಲ, ಹೊರಗೆ ಮಾತ್ರ ಕಲರ್ ಬಂದಿರ್ತಾವೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನೀವು ಇವನ್ನ ಕರಿಬೇಕಾಗ್ತದೆ. ಈ ಥರ ಅಗಲ ಪಾತ್ರೆ ಇಟ್ಕೊಂಡು ನೀವು ರೆಡಿ ಮಾಡ್ಕೊಳ್ರಿ. ನಾನು ಉರಿ ಕೂಡ ಸಣ್ಣ ಇದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಕರಾಕತ್ತವು. ಘಮ ಕೂಡ ಅಷ್ಟೇ ಮಸ್ತಾಗಿ ಬರಾಕತ್ತದ. ಇದು ಒಂದು ಕಡೆ ನೀಟಾಗಿ ಫ್ರೈ ಆಗಲಿ ಸಣ್ಣ ಉರಿಯಲ್ಲಿ. ಈ ಥರ ನೀಟಾಗಿ ಒಂದು ಕಡೆ ಫ್ರೈ ಆಗೋವರೆಗೂ ಇನ್ನೊಂದು ಕಡೆ ತಿರುಗಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಳಗಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸತಿ ಟರ್ನ್ ಮಾಡ್ಕೊಳಕ್ಕಾಗುತ್ತೆ. ಈಗ ನೋಡ್ರಿ ಒಂದು ಕಡೆ ಚೆಂದಾಗಿ ಫ್ರೈ ಆಗ್ಯಾವು, ಇವನ್ನ ತಿರುಗಿಸಿ ಹಾಕೊಳ್ಳೋಣಂತೆ. ಒಂದೊಂದಾಗಿ ತಿರುಗಿಸಿ ಹಾಕೊಳ್ಳೋಣ. ಸಣ್ಣ ಉರಿಯಲ್ಲಿ ನಾವು ಇದು ಕರಿಯೋದ್ರಿಂದ ನೀಟಾಗಿ ಕರಿಯುತ್ತಾ ಒಂದು ಫ್ರೈ ಆಗ್ತಾ ಒಂದು. ಆಮೇಲೆ ಹಸಿ ಕಚ್ಚ ಆ ಥರ ಏನು ಉಳಿಯಲ್ಲ. ಥರ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ. ಈ ಥರ ಮಾಡ್ಕೋಬೇಕು. ತಿರುಗಿಸಿ ಹಾಕೊಂಡ್ಮೇಲೂ ಅಷ್ಟೇ ಒಂದು 5 ನಿಮಿಷ 2 ನಿಮಿಷ ಹಾಗೆ ಬಿಡಬೇಕು. ಯಾಕಂದರೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ಅದೇ ಬಿಡೋಣ. ನಾನು ಎಲ್ಲ ಚಕ್ಲಿನೂ ಇದೇ ಥರ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೇಕು ನೀವು. ಆ ಕಡೆ ಅದು ಫ್ರೈ ಆಗ್ತಾ ನಾವಿಲ್ಲಿ ಚಕ್ಲಿನ ಈ ಥರ ರೆಡಿ ಮಾಡಿ ಪೇಪರ್ ಮೇಲೆ ಇಟ್ಕೋಬೋದು. ನೋಡಿ ಇದು ನಾನು ಇನ್ನೂ ಮತ್ತೆ ತುಂಬಿ ಇಟ್ಟಿದ್ದೀನಿ. ನಾನು ಎಲ್ಲ ಚಕ್ಲಿನೂ ಇವಾಗ ರೆಡಿ ಮಾಡ್ಕೋತೀನಿ.
ಈ ಥರ ಪೇಪರ್ ಮೇಲೆ ಒಂದೇ ಸತಿ ಮಾಡಿಕೊಂಡು ಕರಿಯೋದ್ರಿಂದ ತುಂಬ ಬೇಗ ಆಗುತ್ತೆ. ನೀವು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಚಕ್ಲಿ ನೀಟಾಗಿ ಫ್ರೈ ಆದಮೇಲೆ ಅದು ಚಟಪಟ ಚಟಪಟ ಅನ್ನೋ ಸೌಂಡ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಆವಾಗ ನಮಗೆ ಚಕ್ಲಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಸೌಂಡು ಕೇಳಿ ನೀವು. ತುಂಬ ಚೆನ್ನಾಗಿ ಬಂದಿದ್ದಾವೆ ಗರಿ ಗರಿಯಾಗಿ. ಚಕ್ಲಿನ ನೋಡಿ, 3 ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟು ಕಲರ್ಫುಲ್ ಆದ ಚಕ್ಲಿ ರೆಡಿ ಆಗಿದೆ. ತುಂಬ ಟೇಸ್ಟಿ ಆದ ಕಲರ್ಫುಲ್ ಗರಿ ಗರಿ ಆದ ಚಕ್ಲಿ ರೆಡಿ ಆಗಿದೆ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ. ಇದೇ ತರ ಈಜಿ ರೆಸಿಪಿಗಾಗಿ ರೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ನಾವು ಹಾಕಿಡೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಮಸಾಲಾ ಚಕ್ಲಿ ರೆಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.